ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತಿನ ಲಾಗಲ್ಲಿ ಪೂಜೆ ಯಾವ ಥರ ಇತ್ತು, ಹಾಗೆ ಇವತ್ತಿನ ಅಡುಗೆಗಳೆಲ್ಲ ಏನಿತ್ತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವಾಗ ಬೆಳಗಿನ ಪೂಜೆ ಯಾವ ಥರ ಇತ್ತು ಅಂತ ನೋಡ್ಕೊಂಬನ್ನಿ. ಅದಾದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇಲ್ಲಿ ಗುರುವಾರ ಬೆಳಗ್ಗೆ ಅಲ್ವಾ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬೆಳಗಿನ ಕೆಲಸ ಏನಿರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡಿದ್ದೀನಿ. ಅಂದರೆ ಕಸ ಗುಡಿಸೋದಾಯಿತು, ಹಾಗೆ ನೆಲ ಒರೆಸೋದಾಯಿತು. ಅದಾದ ನಂತರ ಸ್ನಾನ ಮಾಡಿ ಪೂಜೆಗೆ ಏನೇನು ಬೇಕು ನೋಡಿ ಎಲ್ಲದನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಪೂಜೆಗೆ ಅರಿಶಿನ ಕುಂಕುಮ ದೇವರಿಗೆ ಅದೆಲ್ಲ ಹಚ್ಬಿಟ್ಟು ಅದಾದ ನಂತರ ಹೂವನ್ನೆಲ್ಲ ಏರಿಸ್ಬಿಟ್ಟು ಅದಾದ ನಂತರ ನಾನು ಇಲ್ಲಿ ಇವಾಗ ಹೊರಗಡೆ ಕಸ ಗುಡಿಸೋದಕ್ಕೆ ಬಂದಿದ್ದೀನಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹೊರಗಡೆ ಅಷ್ಟಾಗಿ ಬೆಳಕು ಸಹ ಇರೋದಿಲ್ಲ, ಹಾಗೆ ಯಾರೂ ಸಹ ಓಡಾಡ್ತಾ ಇರೋದಿಲ್ಲ. ಹೊರಗಡೆ ಬರೋದಕ್ಕೆ ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡು ಇನ್ನೇನು ದೀಪ ಹಚ್ಚಬೇಕಲ್ವ, ಆ ಟೈಮಲ್ಲಿ ಡೋರ್ನ ಓಪನ್ ಮಾಡಿ ಹೊರಗಡೆ ಕಸನ ಗುಡಿಸಿ ಅದಾದ ನಂತರ ಇಲ್ಲಿ ಅಂಗಳನ್ನ ಸಾರಿಸ್ಬಿಟ್ಟು ರಂಗೋಲಿನೂ ಸಹ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇವತ್ತು ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಪ್ರತಿ ಗುರುವಾರನೂ ಹೊಸ್ಲಿಗೆ ಅರಿಶಿನ ಹಚ್ತೀನಿ. ಕೆಲವೊಬ್ಬರು ಶುಕ್ರವಾರ ಹಚ್ತಾರೆ. ನಾನು ಗುರುವಾರ ರಾಯರ ಪೂಜೆ ಮಾಡೋದ್ರಿಂದ ಗುರುವಾರನೇ ಹಚ್ಚಿರ್ತೀನಿ. ಇವತ್ತು ಸಹ ಅರಿಶಿನ ಹಚ್ಬಿಟ್ಟು ಅದಾದ ನಂತರ ಅರಿಶಿನ ಕುಂಕುಮನ ಹಚ್ತೀನಿ. ಹಾಗೆ ಅರಿಶಿನ ನಾನು ಹೊಸ್ಲಿಗೆ ಹಚ್ಚುವಾಗ ಅದ್ರ ಜೊತೆಗೆ ಜಾವತ್ ಪೌಡರ್ನ ಹಾಕಿಬಿಟ್ಟು ಹಚ್ತಾ ಇರ್ತೀನಿ. ಹಾಗಾಗಿ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಯಾಕಂದರೆ ಹೊಸ್ಲಲ್ಲೂ ಸಹ ಲಕ್ಷ್ಮಿ ನಿಲ್ಲಿಸಿರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಜಾವತ್ ಪೌಡರ್ ಹಚ್ಚೋದ್ರಿಂದ ಅದರಲ್ಲಿ ಬರುವಂತಹ ಘಮ ತುಂಬಾ ಚೆನ್ನಾಗಿರುತ್ತೆ ಅಲ್ವ. ಹಾಗಾಗಿ ನಾನು ಜಾವತ್ ಪೌಡರ್ನ ಹಾಕಿಬಿಟ್ಟು ಅರಿಶಿನ ಹಚ್ತೀನಿ. ಅದಲ್ಲದೇ ನಾವೇನು ದೇವರಿಗೆ ಅರಿಶಿನ ಕುಂಕುಮ ಹಾಗೆ ಗಂಧ ನಾವೇನೇ ಹಚ್ತೀವಲ್ವ ಅದಕ್ಕೂ ಸಹ ನಾನಿಲ್ಲಿ ಜಾವತ್ ಪೌಡರ್ನ ಹಾಕಿರ್ತೀನಿ. ಯಾಕಂದರೆ ಲಕ್ಷ್ಮಿಗೆ ಪ್ರಿಯವಾಗಿರುತ್ತಲ್ವ ಅದು. ಹಾಗೆ ಕಳಸಕ್ಕೂ ಸಹ ನಾನು ಜಾವತ್ ಪೌಡರ್ನ ಹಾಕ್ತೀನಿ. ಇನ್ನು ಇಲ್ಲಿ ಅರಿಶಿನ ಕುಂಕುಮ ಹಚ್ಚಿದ್ದಾಯಿತು. ಅದಾದ ನಂತರ ಇಲ್ಲಿ ರಂಗೋಲಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇವತ್ತಿನ ರಂಗೋಲಿ ಸಿಂಪಲ್ ಆಗಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ವರಾನನೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇನ್ನು ಇಲ್ಲಿ ಪೂಜೆನೆಲ್ಲ ಮುಗಿಸಿದ ನಂತರ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಇವತ್ತಿನ ಪೂಜೆ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇನೋ ಗೊತ್ತಿಲ್ಲ, ನನಗೆ ಗುರುವಾರ ಬಂದರೆ ಸಾಕು, ಬೆಳಗ್ಗೆ ಬೇಗನೆ ಎದ್ದು ಈ ಥರ ಪೂಜೆ ಮಾಡಿಬಿಟ್ರೆ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ. ಒಂಥರ ಅವತ್ತಿನ ದಿನ ಒಂದು ಲವಲವಿಕೆಯಿಂದನೇ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ರೊಟ್ಟಿಗೆ ಪಲ್ಯ ಮಾಡಬೇಕಾಗಿತ್ತು. ನಿನ್ನೆ ನೈಟೇ ನಾನು ಕಾಳು ನೆನೆಸ್ಬೇಕಾಗಿತ್ತು, ಆದರೆ ಮರ್ತ್ಕೊಂಡು ನೆನೆಸೇ ಇರಲಿಲ್ಲ. ಹಾಗಾಗಿ ಇನ್ನು ಬೆಳಗ್ಗೆನೇ ಇಲ್ಲಿ ಕ್ಲೀನ್ ಮಾಡಿಕೊಂಡು ತೊಗರಿ ಕಾಳನ್ನ ಅದನ್ನು ಇಲ್ಲಿ ಬೇಯೋದಕ್ಕೆ ಇಕ್ಕಿದ್ದೀನಿ. ಬೇಯ್ತವೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಫಸ್ಟ್ ಅದನ್ನು ಮುಗಿಸ್ಕೊಂಬಿಡೋಣ ಅಂತೇಳಿ ಒಂದು ಸೈಡು ಕುಕ್ಕರ್ಗೆ ಹಾಕಿ ಕಾಳನ್ನು ಸಹ ಬೇಯೋದಕ್ಕೆ ಇಟ್ಕೊಂಡೆ. ಅದಾದ ನಂತರ ಇಲ್ಲಿ ಟೀನೂ ಸಹ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ಅಲ್ವಾ, ಹಾಗಾಗಿ ಟೀನ ಕುಡಿಯೋಣ ಅಂತೇಳಿ ಟೀನೂ ಸಹ ಕುಡಿತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಇವತ್ತು ಪುಂಡಿ ಸೊಪ್ಪನ್ನು ಸಹ ಮಾಡ್ತಾಯಿದ್ದೆ, ಅಂದರೆ ಪುಂಡಿ ಸೊಪ್ಪಿನ ಪಲ್ಯನೂ ಸಹ ಮಾಡ್ತಾಯಿದ್ದೆ. ಅದನ್ನು ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕಂತಲೇ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಬೇಕಾಗಿತ್ತು, ಅದಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಪಲ್ಯಗೆ ಏನೇನು ಬೇಕು ನೋಡಿ, ಈರುಳ್ಳಿ, ಟೊಮೆಟೊ ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಈ ಥರ ಒಣ ತೊಗರಿ ಕಾಳನ್ನ ನೆನೆಸ್ಬಿಟ್ಟೆ ಪಲ್ಯ ಮಾಡೋದು, ಆದರೆ ನಿನ್ನೆ ಮರೆತುಬಿಟ್ಟು ಇವತ್ತು ಪಲ್ಯ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊತು ಅಂದರೆ, ಯಾಕಂದರೆ ನೆನೆಸಿದಂತಹ ಕಾಳು 2-3 ವಿಷಲ್ನ ಕೂಗಿಸ್ಬಿಟ್ರೆ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಈ ಒಣ ಕಾಳನ್ನು ನಾವು ಕೂಗಿಸ್ತೀವಿ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ.
ನಾನಿವತ್ತು ಏನಿಲ್ಲ ಅಂದರೆ ಒಂದು 10-11 ವಿಷಲ್ನ ತೊಗೊಂಡು ಇಲ್ಲಿ ಕಾಳನ್ನ ಬೇಯಿಸಿದ್ದೀನಿ. ಆದ್ರೂ ಒಂದು 70% ಮಾತ್ರ ಬೆಂದಿತ್ತು. ಅದಾದ ನಂತರ ಇನ್ನು ಸಪ್ರೇಟಾಗಿ ಒಗ್ಗರಣೆ ಹಾಕಿದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿನೂ ಒಗ್ಗರಣೆ ಹಾಕಿ ಮತ್ತೆ ಒಂದು 5 ವಿಷಲ್ನ ಇಲ್ಲಿ ತೊಗೊಂಡಿದ್ದೀನಿ. ಪಲ್ಯ ಆವಾಗ ಚೆನ್ನಾಗಾಯಿತು. ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ನೋಡಿ ಯಾವ ಥರ ಇತ್ತು ಅಂತ. ಇನ್ನು ಇಲ್ಲಿ ಇವತ್ತು ಒಣ ತೊಗರಿ ಕಾಳಿನಿಂದ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನೈಟ್ ನೆನೆಸಿಡ್ಬೇಕಾಗಿತ್ತು. ಕಾಳನ್ನ ನೆನೆಸಿಡೋದಕ್ಕೆ ಆಗಲಿಲ್ಲ. ಬೆಳಗ್ಗೆ ಏನಿಲ್ಲ ಒಂದು 10 ವಿಷಲ್ನ ತೊಗೊಂಡಿದ್ದೀನಿ. ಆದರೂ ನೋಡಿ ಕಾಳು ಬೆಂದೇ ಇಲ್ಲ. ಅದಕ್ಕೆ ಕುಕ್ಕರಲ್ಲೇ ಒಂದ್ಸರಿ ಒಗ್ಗರಣೆ ಹಾಕ್ಕೊಂಡು ವಿಷಲ್ನ ಕೂಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ಕಾಳು ರೆಸಿಪಿನ ನಾನು ತೋರಿಸ್ತಿದ್ದೀನಿ, ಪಲ್ಯ ರೆಸಿಪಿನ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬಿಡೋಣ. ಒಂದು 70% ಬಂದಿದೆ ಅಷ್ಟೇ, ಇದು ಇನ್ನೂ 30% ಬಂದಿಲ್ಲ. ಹಾಗಾಗಿ ಇದರಲ್ಲೇನು ಒಗ್ಗರಣೆ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಕುಕ್ಕರಲ್ಲಿರೋಂತಹ ಕಾಳನ್ನ ಬೇರೆ ಪಾತ್ರೆಗೆ ತೆಗೆದುಬಿಟ್ಟು ಅದಾದ ನಂತರ ಇದನ್ನೇ ನಾನು ವಾಶ್ ಮಾಡೋದಕ್ಕೇನು ಹೋಗಿಲ್ಲ ಕುಕ್ಕರ್ನ. ಅದಕ್ಕೇನೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಚಿಟುಕುಟ್ಟಿದ ನಂತರ ಹಸಿಮೆಣಸಿನ್ಕಾಯಿನ ಈ ಥರ ಜಜ್ಜಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಇದು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಚ ಖಾರದ ಪುಡಿನ ಸಹ ಸೇರಿಸ್ಕೋಬೋದು. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊನ ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾನು ಇಲ್ಲೇನು ಕಾಳು ತೆಗೆದಿಟ್ಕೊಂಡಿದ್ದಲ್ವ ಅದನ್ನು ನೀರು ಸಮೇತನೇ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನ ವಿಷಲ್ನ ಕೂಗಿಸ್ಕೋಬೇಕು ನೋಡಿ. ಹಾಗೆ ಇದಕ್ಕೆ ಸಾಂಬಾರು ಪುಡಿ, ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಪಲ್ಯ ನೀರಿಗೆ ಇದ್ರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ನೀರನ್ನ ಕಡಿಮೆನೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು 3 ವಿಷಲ್ ಆದರೂ ತೊಗೊಳ್ಳೋಣ. ಸ್ವಲ್ಪ ಬೇಯಬೇಕು ನೋಡಿ ಕಾಳು. ಹಾಗಾಗಿ ಇನ್ನು ಕೊತ್ತಂಬರಿ ಸೊಪ್ಪನ್ನು ನಾನು ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹುಚ್ಚಳ ಪುಡಿ, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಏನು ಕುಟ್ಟಿದ್ನಲ್ವ ಅದಕ್ಕೂ ಸಹ ಉಪ್ಪನ್ನ ಸೇರಿಸಿದ್ದೀನಿ. ಹಾಗಾಗಿ ಇಲ್ಲಿ ಉಪ್ಪನ್ನು ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಆದರೂ ತೊಗೊತೀನಿ ನಾನಿಲ್ಲಿ ಮತ್ತೇನೆ. ಇನ್ನು ಆ ಕಡೆ ಪಲ್ಯ ಕುದಿಯೋಷ್ಟರಲ್ಲಿ ರೊಟ್ಟಿನಾದ್ರು ಮಾಡೋಣ ಅಂತ ಹೇಳಿ ರೊಟ್ಟಿಗೂ ಸಹ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ಅಡುಗೆ ಮಾಡಿಬಿಟ್ರೆ ನನಗೆ ಯೋಚನೆ ಇರಲ್ಲ ರಾತ್ರಿಗೆ ಮಧ್ಯಾಹ್ನಕ್ಕೆ. ಯಾಕೆಂದರೆ ಬೆಳಗ್ಗೆನೇ ರೊಟ್ಟಿ ಎಲ್ಲ ಮಾಡಿಬಿಟ್ಟಿರ್ತೀನಲ್ವ, ರೊಟ್ಟಿ ಸಾಂಬಾರು ಹಾಗೆ ಪಲ್ಯ ಅದೆಲ್ಲ ಮಾಡ್ಕೊಂಬಿಟ್ಟಿರ್ತೀನಿ. ರೈಸ್ನ ಮಾತ್ರ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಇನ್ನು ನಾನು ಅಡುಗೆ ಮಾಡುವಂತಹ ಟೈಮಲ್ಲೇ ಕೆಳಗಡೆ ಹೂವು ಹಾಗೆ ಸೊಪ್ಪನ್ನೆಲ್ಲ ಮಾರಕ್ಕೆ ಬರ್ತಾ ಇರ್ತಾರೆ. ಬೆಳಗ್ಗೆನೇ ಬರ್ತಾ ಇರ್ತಾರಲ್ವ, ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಆದ್ರೂ ಓನಾಗಿರೋಂತಹ ವಾಯ್ಸೇ ಕೊಡೋಣ ಅಂತ ಹೇಳ್ಬಿಟ್ಟು ವಾಯ್ಸ್ನ ಕೊಟ್ಟಿದ್ದೀನಿ. ಅಂದರೆ ಈ ಥರ ವಿಡಿಯೋನ ಮಾಡಿಬಿಟ್ಟು ಅದಾದ ನಂತರ ವಾಯ್ಸ್ ಕೊಡೋದಕ್ಕೂ ನಾವು ಡೈರೆಕ್ಟಾಗಿ ವಾಯ್ಸ್ ಕೊಟ್ಕೊಂಡೇ ವಿಡಿಯೋ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿದೆ. ಯಾಕಂದರೆ ಒಂದೊಂದು ಟೈಮಲ್ಲಿ ನಮ್ಮದು ವಾಯ್ಸು ಚೆನ್ನಾಗಿ ಕೇಳಿಸಲ್ಲ, ಒಂದೊಂದು ಟೈಮಲ್ಲಿ ಚೆನ್ನಾಗಿ ಕೇಳಿಸುತ್ತೆ. ಹಾಗಾಗಿ ಇನ್ನು ಇಲ್ಲಿ ಪಲ್ಯನೂ ಸಹ ರೆಡಿಯಾಗಿತ್ತು, ಹಾಗೆ ರೊಟ್ಟಿನೂ ಸಹ ಮಾಡಿ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಎಲ್ಲ ಬಾಕ್ಸ್ನ ಕೊಟ್ಟು ಕಳಿಸ್ಬಿಟ್ಟೆ. ನನಗೆ ಆ ಪಲ್ಯನ ಎಂಡಿಂಗ್ ವಿಡಿಯೋ ಮಾಡೋಣ ಅಂದರೆ ಆಗಲೇ ಇಲ್ಲ.
ಅದಾದ ನಂತರ ಮಕ್ಕಳನ್ನ ಬಿಟ್ಟು ಬಂದು ಅದಾದ ನಂತರ ನಾನಿಲ್ಲಿ ಮನೇನ ಕ್ಲೀನಿಂಗ್ ಮಾಡ್ಕೋಬೇಕು. ಮನೆ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ಅಡುಗೆ ಮನೆ ಯಾವ ಥರ ಮೆಸ್ಸಿ ಆಗಿದೆ. ಅಡುಗೆ ಮನೆ ಹಾಗೆ ಹಾಲು ಬೆಳಗ್ಗೆ ಏನು ನಾನು ತೊಗೊಂಡಿರ್ತೀನಲ್ವ ವಸ್ತುಗಳನ್ನ, ಅವನ್ನ ಹೆಂಗೆ ಬೇಕು ಹಾಗೆ ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ಅರ್ಜೆಂಟಲ್ಲಿ ಎಲ್ಲದೂ ಒಂದೇ ಸರಿಗೆ ನಾವು ಕ್ಲೀನ್ ಮಾಡೋದಕ್ಕಾಗಲ್ಲ ನೋಡಿ. ಹಾಗಾಗಿ ಇನ್ನು ಅಡುಗೆ ಮನೆ ಹಾಗೆ ಸಿಂಕಲ್ಲಿರುವಂತಹ ಪಾತ್ರೆಗಳು, ಹಾಗೆ ನಿನ್ನೆ ನೀರು ತೊಳೆದಿಟ್ಕೊಂಡಿರೋವಂತಹ ಪಾತ್ರೆಗಳು ಅದನ್ನೆಲ್ಲ ನೀಟಾಗಿ ಅದರದ್ದು ಜಾಗಕ್ಕೆ ನಾನು ಇಡಬೇಕಾಗುತ್ತೆ. ಅದಾದ ನಂತರ ನೀವು ಹಾಲನ್ನು ಸಹ ನೋಡ್ತಾ ಇರ್ಬೋದು. ಅದು ಸಹ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಬೆಳಿಗ್ಗೆ ಹಾಕ್ಕೊಂಡಿರೋಂತಹ ಸ್ವೆಟರ್ ಆಯಿತು, ಹಾಗೆ ಓದೋಕ್ಕೆ ಅಂತ ಬುಕ್ಸ್ ತೊಗೊಂಡಿರ್ತಾರಲ್ವ ಅದನ್ನೆಲ್ಲ ಹಾಗಾಗಿ ಇಟ್ಟು ಹೋಗ್ಬಿಟ್ಟಿರ್ತಾರೆ. ಪಾಪ ಅವರಿಗೂ ಸಹ ಅರ್ಜೆಂಟ್ ಆಗಿರುತ್ತೆ, ಅವರಿಗೂ ಹೇಳೋದಕ್ಕಾಗಲ್ಲ ಅದೆಲ್ಲ ನೀಟಾಗಿ ಇಟ್ಟು ಹೋಗಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಮಕ್ಕಳು ಹಾಗೆ ಹಸ್ಬೆಂಡು ಎಲ್ಲ ಹೋದ್ಮೇಲೆ ಒಂದು ಕಡೆಯಿಂದ ನೀಟಾಗಿ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಇನ್ನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಬರೋ ಅಷ್ಟರಲ್ಲೇ ನನಗೆ ಕರೆಕ್ಟಾಗಿ ಮಧ್ಯಾಹ್ನ ಊಟ ಟೈಮ್ ಆಗಿಬಿಟ್ಟಿರುತ್ತೆ. ಇನ್ನು ಮಧ್ಯಾಹ್ನ ನಾನಿಲ್ಲಿ ಊಟಕ್ಕೆ ಸರ್ವ್ ಮಾಡ್ಕೊತೀನಿ. ಇವತ್ತಿನ ನಮ್ಮ ಮನೇಲಿ ಮಧ್ಯಾಹ್ನದ ಊಟ ಸಿಂಪಲ್ ಆಗಿದ್ರು ಟೇಸ್ಟಿಯಾಗಿತ್ತು. ಬೆಳಗ್ಗೆ ಮಾಡಿರುವಂತಹ ಕಾಳು ಪಲ್ಯ ಹಾಗೆ ಪುಂಡಿ ಪಲ್ಯನೂ ಸಹ ಮಾಡಿದ್ದೆ ನಾನು. ಅದ್ರ ಜೊತೆಗೆ ಅಗಸೆ ಚಟ್ನಿ ಹಾಗೆ ಸ್ವಲ್ಪ ಎಣ್ಣೆನ ನಾನು ಸರ್ವ್ ಮಾಡ್ಕೊತೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ಥರ ಊಟ ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ನಾನಿನ್ನು ಇವತ್ತು ಉಪವಾಸ ಇರೋದ್ರಿಂದ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಒಂದೇ ಸರಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ರಾಯಿತು ಅಂತ ಇಲ್ಲಿ ಊಟನ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಹಾಗೆ ಇನ್ನೊಂದು ರೆಸಿಪಿ ಜೊತೆಗೆ. ಥ್ಯಾಂಕ್ ಯು, ಬಾಯ್.